ಈ ಫಾರ್ಮುಲಾದಲ್ಲಿ ನಾನು ಪ್ರೀವಿಯಸ್ ಫಾರ್ಮುಲಾದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಹೇಳ್ಕೊಟ್ಟಿದ್ದೆ. ಇದಕ್ಕೆ ಯಾರಾದ್ರೂ ಡೈರೆಕ್ಟ್ ಆಗಿ ಬಂದಿದ್ರೆ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಬನ್ನಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕ್ವಶನ್ ಮೇಕಿಂಗ್ ಹೆಂಗ್ ಮಾಡೋದು ಅಂತ. ಇಲ್ಲಿ ವೆರಿ ಸಿಂಪಲ್. ಐ ಯು ಎನಿ ಪ್ಲೂರಲ್ ಬಂದಾಗ ಹ್ಯಾವ್ ಫಸ್ಟ್ ಬರುತ್ತೆ. ದೇ ವಿ ಮತ್ತೆ ರಘು ಅಂಡ್ ಪವನ್ ಎನಿ ಪ್ಲೂರಲ್. ಐ ಯು ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ಎನಿ ಸಿಂಗ್ಯುಲರ್ ಬಂದಾಗ ಹಿಂದ್ಗಡೆ ಹ್ಯಾಸ್ ಬರುತ್ತೆ. ಸೊ ಹಿ ಶಿ ರಘು. ಸೊ ಹ್ಯಾಸ್ ಹಿ. ಇಲ್ಲಿ ವಿ3ನೇ ಬರುತ್ತೆ. ಸೊ ಕ್ವಶನ್ ಅಲ್ಲೂ ವಿ3 ಬರುತ್ತೆ, ಆನ್ಸರ್ ಅಲ್ಲೂ ವಿ3 ಬರುತ್ತೆ. ತುಂಬಾ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಫಿನಿಶ್ಡ್ ಯುವರ್ ಹೋಮ್ ವರ್ಕ್ ಅಂದ್ರೆ ಯಾವ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿಗೋ ಹೊರಟಿದ್ದೀರಾ ಕರ್ಕೊಂಡು ಮಕ್ಕಳನ್ನ ಅಂತ ಅನ್ಕೊಳ್ಳಿ. ಸೊ ಅವ್ರ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿದಾರ ನೀವು ಕೇಳ್ಕೊಬೇಕು. ಸೊ ಹ್ಯಾವ್ ಯು ಫಿನಿಶ್ಡ್ ಯುವರ್ ಹೋಮ್ ವರ್ಕ್ ಅಂದ್ರೆ ನೋಡಿ, ಕನೆಕ್ಷನ್ ಇದೆ ಅದು. ಇವಾಗ ನೀವು ಕೇಳ್ತಾ ಇರೋದು ಏನಂತ, ಹೊರಗಡೆ ಹೋಗ್ಬೇಕು ಅಂದ್ರೆ ನೀನ್ ಫಿನಿಶ್ ಮಾಡಿದ್ಯಾ ಹೋಮ್ ವರ್ಕ್, ನೆಮ್ಮದಿಯಾಗಿ ಹೋಗ್ಬಿಡ್ಬೋದು ಅನ್ನೋ ರೀತಿಲಿ. ಹ್ಯಾವ್ ಯು ಫಿನಿಶ್ಡ್ ಯುವರ್ ಹೋಮ್ ವರ್ಕ್? ಎಸ್, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಅಂದ್ರೆ ನಾನು ಮುಗಿಸಿದೀನಿ ಅಂತ. ಇಲ್ಲಿ ನೋಡಿ, ಕ್ವಶನ್ ಅಲ್ಲೂ ವಿ3 ಬಂತು, ಸೊ ಆನ್ಸರ್ ಅಲ್ಲೂ ವಿ3 ಬಂತು. ಸೊ ಐ ಹ್ಯಾವಂಟ್ ಫಿನಿಶ್ಡ್ ಅಥವಾ ಐ ಹ್ಯಾವ್ ನಾಟ್ ಫಿನಿಶ್ಡ್. ನೋ, ಐ ಹ್ಯಾವಂಟ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಫಿನಿಶ್ಡ್. ಸೊ ವಿ3 ಬಂತು. ನೆಕ್ಸ್ಟ್, ಹ್ಯಾವ್ ದೇ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್? ವಿ3. ಸೊ ಹ್ಯಾವ್ ದೇ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್? ವಿ3 ಬಂತು. ಎಸ್, ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಅವರು ಕಂಪ್ಲೀಟ್ ಮಾಡಿದ್ದಾರೆ. ಎಸ್, ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಅವ್ರ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕಿತ್ತು ಇವತ್ತು. ನಾಳೆ ನಾವು ಪ್ರಾಜೆಕ್ಟ್ ನ ಯಾರಿಗೋ ಸಬ್ಮಿಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಸೊ ಹ್ಯಾವ್ ದೇ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್? ಅವ್ರು ಮಾಡ್ತಾ ಇದ್ರು, ನಿನ್ನೆನೋ ಮಾಡ್ತಾ ಇದ್ರು, ಇವತ್ತು ಬೆಳಗ್ಗೆನೋ ಮಾಡ್ತಾ ಇದ್ರು, ನಿಮಗೆ ಗೊತ್ತಿದೆ. ಸೊ ಅವಾಗ ಕೇಳ್ತೀರಾ ಮುಗಿತಾ ಅಂತ. ಹ್ಯಾವ್ ದೇ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್? ಎಸ್, ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ನೋ, ದೇ ಹ್ಯಾವಂಟ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಸೊ ಇಲ್ಲಿ ನೋಡಿ, ಕಂಪ್ಲೀಟೆಡ್. ಕ್ವಶನ್ ಅಲ್ಲೂ ಕಂಪ್ಲೀಟೆಡ್ ಬಂತು, ಆನ್ಸರ್ ಅಲ್ಲೂ ಕಂಪ್ಲೀಟೆಡ್ ಬಂತು. ಹ್ಯಾವ್ ಯು ವಿಸಿಟೆಡ್ ದಿಸ್ ಪ್ಲೇಸ್ ಬಿಫೋರ್? ನೀವೆಲ್ಲ ಹೋಗಿರ್ತೀರಾ, ಓಕೆ. ಸೊ ಟೂರ್ ಹೋಗಿರ್ತೀರೋ ಅಥವಾ ಹಂಗೆ ಅಂತ ಅನ್ಕೊಳ್ಳಿ. ಆ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತೀರಾ, ಈ ಪ್ಲೇಸ್ ನಾವು ಆಲ್ರೆಡಿ ವಿಸಿಟ್ ಮಾಡಿದ್ವಾ? ಸೊ ನೀವು ಫಾಸ್ಟ್ ಅಲ್ಲಿ ಕೇಳ್ಬೇಕು, ಡಿಡ್ ವಿ ವಿಸಿಟ್ ದಿಸ್ ಪ್ಲೇಸ್ ಬಿಫೋರ್ ಅಂತ ಕೇಳ್ಬೋದು. ಸೊ ಡಿಡ್ ವಿ ವಿಸಿಟ್ ಅವಾಗ ವಿ1 ಆಗುತ್ತೆ ಕ್ವಶನ್ ಮೇಕಿಂಗ್ ಅಲ್ಲಿ. ಸೊ ಇಲ್ಲಿ ನಾವು ಹ್ಯಾವ್ ಅಲ್ಲಿ ಕೇಳ್ತಾ ಇರೋದ್ರಿಂದ ವಿಸಿಟೆಡ್ ವಿ3ನೇ ಬರಬೇಕು. Yes, we have visited this place before. No, we haven't visited this place before. ನಾವು ಈ ಪ್ಲೇಸ್ ಅನ್ನ ವಿಸಿಟ್ ಮಾಡಿರ್ಲಿಲ್ಲ. ಹ್ಯಾಸ್ he eaten his breakfast? ಯಾಕೆ ಹ್ಯಾಸ್ ಬಂತು? ಸೊ ಹಿ ಬಂದಿದೆ, ಸಿಂಗ್ಯುಲರ್. ಈಟ್, ಏಟ್, ಈಟನ್, ಈಟಿಂಗ್ ಅಂತ ಬರುತ್ತಲ್ವಾ. ಹ್ಯಾಸ್ he eaten his breakfast? ಎಸ್, he has eaten his breakfast. ಹೌದು, ಅವನ ಬ್ರೇಕ್ಫಾಸ್ಟ್ ಮುಗಿಸಿದಾನೆ. ನೋ, he hasn't eaten his breakfast. ನೋಡಿ, ವಿ3. ಇಲ್ಲೂ ಸಹ ವಿ3. he hasn't eaten his breakfast. Has she completed her assignment? ಅವಳು ಅವ್ರ ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ಲಾ? ಹ್ಯಾಸ್ ಶಿ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್? ವಿ3. ಎಸ್, ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಅವಳು ಅವಳ ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ಲು. ಎಸ್, ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ನೋ, ಶಿ ಹ್ಯಾಸಂಟ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಅವಳು ಅವಳ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡಿಲ್ಲ. ಹ್ಯಾಸ್ ರಘು ಗಾನ್ ಟು ಕಾಲೇಜ್? ರಘು ಕಾಲೇಜಿಗೆ ಹೋಗಾಯ್ತಾ? ಈಗ ನೀವು ರಘು ಮನೆಗೆ ಹೋಗ್ತೀರಾ, ನಿಮಗೆ ಗೊತ್ತು ಕಾಲೇಜಿಗೆ ಹೋಗೋ ಟೈಮಿಂಗ್ ಅವ್ನು 8 ಗಂಟೆಗೆ ಬೆಳಿಗ್ಗೆ ಹೊರಡ್ತಾನೆ ಅಂತ. ನೀವು 8:30 ಹೋಗಿದ್ದಾರ. ಹ್ಯಾಸ್ ಇ ಗಾನ್ ಟು ಕಾಲೇಜ್ ಅಥವಾ ಹ್ಯಾಸ್ ರಘು ಗಾನ್ ಟು ಕಾಲೇಜ್ ಅಂದ್ರೆ ರಘು ಹೋಗಾಯ್ತಾ? ಎಸ್, ಹಿ ಹ್ಯಾಸ್ ಗಾನ್ ಟು ಕಾಲೇಜ್. ಇಲ್ಲಿ ರಘು ಅಂತಾನು ಹೇಳ್ಬೋದು ಅಥವಾ ಹಿ ಅಂತಾನು ಹೇಳ್ಬೋದು. ಎಸ್, ಹಿ ಹ್ಯಾಸ್ ಗಾನ್ ಟು ಕಾಲೇಜ್. ನೋ, ಹಿ ಹ್ಯಾಸಂಟ್ ಗಾನ್ ಟು ಕಾಲೇಜ್. ಇಲ್ಲ, ಅವನು ಕಾಲೇಜಿಗೆ ಹೋಗಿಲ್ಲ. ಎಸ್, he has gone to college. No, he has not gone to college ಅಥವಾ he hasn't gone to college. So have you seen this movie? ನೀನ್ ಈ ಮೂವಿ ನೋಡಿದ್ಯಾ? Yes, I have seen this movie. No, I have not seen this movie ಅಥವಾ I haven't seen this movie. ಇಲ್ಲಿ have ಬಂತು, ಯಾಕೆ ಯು ಅಲ್ವಾ, ಹಂಗಾಗಿ have ಬಂತು. Seen, ವಿ3. Have they received the message? Yes, they have received the message. No, they haven't received the message. ಅವರಿಗೆ ಮೆಸೇಜ್ ಇನ್ನೂ ಬಂದಿಲ್ಲ. ಹ್ಯಾಸ್ ಪವನ್ ಬಾಟ್ ಎ ನ್ಯೂ ಲ್ಯಾಪ್ಟಾಪ್? ಪವನ್ ನ್ಯೂ ಲ್ಯಾಪ್ಟಾಪ್ ತಗೊಂಬಂದ. ಸೊ ಪವನ್ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ನಿನ್ನೆ ಲ್ಯಾಪ್ಟಾಪ್ ಇರ್ಲಿಲ್ಲ.
Has he bought new laptop? Or has Pawan bought a new laptop? Yes, Pawan has bought a new laptop. No, Pawan hasn't bought a new laptop. Pawan laptop na ತಗೊಂಡ್ ಬಂದಿಲ್ಲ. Has she written the letter? ಅವಳು ಲೆಟರ್ ಬರ್ದಿದ್ದಾಳ? Yes, she has written the letter. No, she hasn't written the letter. She hasn't written. ಸೊ ಶಿ ಹ್ಯಾಸಂಟ್ ರಿಟರ್ನ್ ದ ಲೆಟರ್. ಅವಳು ಲೆಟರ್ ನ ಬರ್ದಿಲ್ಲ ಅಂತ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಹೆಂಗೆ ಅಂದ್ರೆ ನೀವು ಆ ಕ್ವಶನ್ ಬಂದಾಗ ವೇಟ್ ಮಾಡ್ಬೇಕು, ನೀವು ಆನ್ಸರ್ ಮಾಡ್ಬೇಕು, ಆಮೇಲೆ ಆನ್ಸರ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ, ರೀಪ್ಲೈ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು.